ಕಾರವಾರದ ಬಂದರು ಜಾಗದಲ್ಲಿ ಗ್ರಾನೈಟ್ ಶಿಲೆಗಳು ಬಿದ್ದಲ್ಲೇ ಬಿದ್ದಿದ್ದಾವೆ. ಯಾರು ಕೂಡ ಖರೀದಿ ಮಾಡೋರಿಲ್ಲದೆ ದಾಸ್ತಾನು ಮೂಲೆ ಗುಂಪಾಗಿದೆ. ಇದರಿಂದ ಮೀನುಗಾರಿಕೆಗೂ ಕೂಡ ತೊಂದರೆ ಆಗ್ತಾ ಇದೆ. ಕಾರವಾರ ಬಂದರಿನಲ್ಲಿ ಗ್ರಾನೈಟ್ ಶಿಲೆಗಳು ಅನಾಥ. ಹರಾಜು ಹಾಕೋರಿಲ್ಲ, ಮೀನುಗಾರರಿಗೂ ಕಿರಿಕಿರಿ. ಒಂದು ಕಾಲದಲ್ಲಿ ಕಾರವಾರ ಬಂದರಿನಲ್ಲಿ ಗ್ರಾನೈಟ್ ಶಿಲೆಗಳು ಭಾರಿ ಸದ್ದು ಮಾಡಿದ್ವು. ದೊಡ್ಡ ದೊಡ್ಡ ಉದ್ಯಮಿಗಳು, ಕಂಪನಿಗಳೆಲ್ಲ ಖರೀದಿ ಮಾಡ್ತಿದ್ರು. ಈ ಗ್ರಾನೈಟ್ ಶಿಲೆಗಳಿಗೆ ಎಲ್ಲಿಲ್ಲದ ಬೇಡಿಕೆಯೂ ಇತ್ತು. ಆದ್ರೆ ಅದ್ಯಾಕೋ ದಿನಗಳು ಕಳೆದಿದ್ದಂತೆ ಗ್ರಾನೈಟ್ ಶಿಲೆಗಳ ದಾಸ್ತಾನು ಅನಾಥವಾಗಿದೆ. ಹರಾಜು ಹಾಕೋರಿಲ್ಲದೆ ಮೂಲೆ ಗುಂಪಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತ್ಕೋಲಾ ಪ್ರದೇಶ. ಕಾರವಾರದ ವಾಣಿಜ್ಯ ಬಂದರು ಇಲಾಖೆಗೆ ಸಂಬಂಧಿಸಿದ ಈ ಜಾಗದಲ್ಲಿ ಬರೋಬ್ಬರಿ 983 ಗ್ರಾನೈಟ್ ಶಿಲೆಗಳಿವೆ. ಕಳೆದ 2 ದಶಕದಿಂದ ಇದೇ ಜಾಗದಲ್ಲಿ ಗ್ರಾನೈಟ್ ಶಿಲೆಗಳು ಬಿದ್ದಿವೆ. ದುರಾದೃಷ್ಟ ಏನಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಗ್ರಾನೈಟ್ಗಳನ್ನ ಹರಾಜು ಪ್ರಕ್ರಿಯೆ ನಡೆದಿತ್ತು. ಆದ್ರೆ ಮತ್ತೆ ಉದ್ಯಮಿ ಕಂಪನಿಗಳು ಆಸಕ್ತಿ ತೋರಿಲ್ಲ. ಇದರಿಂದ 1 ಎಕರೆಯಷ್ಟು ಬಂದರು ಇಲಾಖೆ ಜಾಗದಲ್ಲಿ ಗ್ರಾನೈಟ್ ಶಿಲೆಗಳು ದಾಸ್ತಾನು ಇಟ್ಟಿರುವುದರಿಂದ ಮೀನುಗಾರರಿಗೂ ಭಾರಿ ಕಿರಿಕಿರಿ ಆಗ್ತಾ ಇದೆ. ಒಂದ್ ವೇಳೆ ಹರಾಜು ಪ್ರಕ್ರಿಯೆ ಮೂಲಕ ಜಾಗ ತೆರವುಗೊಳಿಸಿದ್ರೆ ಇಲ್ಲಿ ಮೀನುಗಾರಿಕಾ ಬಂದರನ್ನ ಅಭಿವೃದ್ಧಿಪಡಿಸಬಹುದು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ನಮ್ಮ ಬೈತ್ಕೂಲ್ ಊರಲ್ಲಿ ಸುಮಾರಷ್ಟು ವರ್ಷದಿಂದ ಹಿಂದೆ ಒಂದು ಗ್ರಾನೈಟ್ ಎಲ್ಲ ಒಂದು ಟ್ರಾನ್ಸ್ಪೋರ್ಟ್ ಅವೆಲ್ಲ ತುಂಬಾ ಇತ್ತು. ಈಗ ಅಲ್ಲಿ ಏನಾಗಿದೆ, ಬಹಳಷ್ಟು ವರ್ಷದಿಂದ ಒಂದು ಗ್ರಾನೈಟ್ ಇಟ್ಟಿದ್ದಾರೆ. ಬಹಳಷ್ಟು ಗ್ರಾನೈಟ್ ಇದೆ ಅಲ್ಲಿ. ಒಂದು ಸುಮಾರು 2,000 ಜನ ಪ್ರದೇಶ ಅದಲ್ಲಿ ವಾಸ ಮಾಡುವಂಥದ್ದು. ಅಲ್ಲಿ ಏನಾಗ್ಬಿಟ್ಟಿದೆ, ಒಂದು ಎಕರೆ ಮೇಲೆ ಆ ಜಾಗದಲ್ಲಿ ಗ್ರಾನೈಟ್ ಎಲ್ಲ ಇಟ್ಟು ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟಿದ್ದಾರೆ ಜಾಗ. ಅದಕ್ಕೆ ಪೋಡ್ದವ್ರು, ಅದು ಸಂಬಂಧಪಟ್ಟವ್ರ ಅಧಿಕಾರಿಗಳು ಯಾರು ಆಗಲಿ ಅದನ್ನು ಒಂದು ಏನಾದರೂ ಟೆಂಡರ್ ಮುಖಾಂತರ ಕರೆದು ಅದೆಲ್ಲ ತೆರವು ಮಾಡಿ ನಂತರ ಅಲ್ಲಿ ಏನಾದರೂ ಒಂದು ಮೀನುಗಾರಿಕೆಗೆ ಒಳ್ಳೇದೇನಾದರೂ ವ್ಯವಸ್ಥಿತವಾದ ಒಂದು ಬಂದರ್ ಮಾಡ್ಕೊಡ್ಲಿಕ್ಕೆ ತುಂಬಾ ಜಾಗ ಇದೆ ಅಲ್ಲಿ. ಅಲ್ಲಿ ಏನಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಮಕ್ಕಳಿಗೆ ಆಡುವಂತದ್ದು ಒಂದು ಗ್ರೌಂಡ್ ಮಾಡ್ಲಿ, ಆ ತರದ್ ಏನಾದ್ರೂ ಮಾಡ್ಲಿ ಅಂತ ಕೇಳ್ಕೊಳ್ತೇನೆ. ಹಲವಾರು ದಶಕಗಳಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಿಂದ ತರಲಾಗ್ತಿತ್ತು. ಅಲ್ಲಿಂದ ಗ್ರಾನೈಟ್ ಶಿಲೆಗಳನ್ನ ಕಾರವಾರ ವಾಣಿಜ್ಯ ಬಂದರು ಮೂಲಕ ಚೀನಾ, ತೈವಾನ್ ಸೇರಿ ವಿದೇಶಗಳಿಗೆ ಹಡಗುಗಳ ಮೂಲಕ ರಫ್ತು ಮಾಡಲಾಗ್ತಿತ್ತು. ನಂತರ ಆರಂಭವಾದ ಅದಿರು ರಫ್ತು ಪ್ರಕ್ರಿಯೆಯಲ್ಲಿ ನಿಧಾನವಾಗಿ ಗ್ರಾನೈಟ್ ಶಿಲೆ ಸಾಗಾಟ ಕುಂಠಿತಗೊಂಡು ನೇಪಥ್ಯಕ್ಕೆ ಸರಿತು. ಇದೀಗ ಹರಾಜಿನಲ್ಲಿ ಭಾಗವಹಿಸಲು ಯಾರಿಲ್ಲದೆ ಮತ್ತೊಮ್ಮೆ ಹಾಗೆ ಉಳಿದಂತಾಗಿದೆ. ಬೈತ್ಕೂಲಲ್ಲಿ ಈ ಗ್ರಾನೈಟ್ ಕಲ್ಲು ಮೊದಲೇ ಬಹಳ ಬರ್ತಿತ್ತು. ಇಲ್ಲಿ ಗದಗ ಆ ಸೈಡಿಂದ ಗ್ರಾನೈಟ್ ಕಲ್ಲೆಲ್ಲ ಇಲ್ಲಿ ಬೈತ್ಕೂಲ್ ಬಂದು ಬೋಟಿಗೆ ಶಿಫ್ಟ್ ಆಗಿ ಹೊರ ದೇಶಕ್ಕೆ ಹೋಗ್ತಿತ್ತು. ಈಗ ಅಲ್ಲಿ ಏನಾಗಿದೆ ಅಂದ್ರೆ ಬಹಳಷ್ಟು ಕಲ್ಲುಗಳು, ಗ್ರಾನೈಟ್ ಕಲ್ಲುಗಳು ಇದರಿಂದ ಎಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ತೊಂದರೆ. ಆ ಜಾಗವನ್ನು ತೆರವುಗೊಳಿಸಿದ್ರೆ, ಅಂದ್ರೆ ಆ ಕಲ್ಲನ್ನು ಅಲ್ಲಿಂದ ತೆರವುಗೊಳಿಸಿದ್ರೆ ಈ ಕಲ್ಲನ್ನು ಹರಾಜು ಮಾಡಿದ್ರೆ ತುಂಬಾ ಒಳ್ಳೆಯಿತ್ತು, ಒಳ್ಳೆದಾಗುತ್ತೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಹೆಚ್ಚು ಬೇಡಿಕೆ ಇದ್ದ ಗ್ರಾನೈಟ್ ಈಗ ಯಾರೂ ಖರೀದಿಸುವವರಿಲ್ಲದೆ ಹಾಗೆ ಉಳಿದಿರೋದು ದುರಂತ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.